ರೋಡ್ ಮೇಲೆ ನಮಾಜ್ ಮಾಡಾಕತ್ತಾರ. ಗಂಗಾ ನದಿ ಒಳಗ ಇಫ್ತಾರ್ ಮಾಡಿ ಮೂಳೆಗಳನ್ನ ನದಿಗೆ ಎಸೆಯಾಕತ್ತಾರ. ಗಾಜಾ ಒಳಗಿನ ಮಂದಿಗೋಸ್ಕರ ರೊಕ್ಕ ಕೊಡ್ರಿ ಅಂತ ಇಸ್ಕೊಂಡು ಆ ವ್ಯಕ್ತಿಯ ರೊಕ್ಕ ಏನ್ ಮಾಡಾಕತ್ತಾನ? ದೇಶದಾದ್ಯಂತ ರೋಡ್ ಮೇಲೆ ನಮಾಜ್ ಮಾಡ್ರಿ, ಸಾಕಷ್ಟು ಮಂದಿ ನಮಾಜ್ ಮಾಡ್ರಿ ಅಂತ ಕರೆ ಕೊಟ್ಟಿರೋ ಆ ವ್ಯಕ್ತಿ ಯಾರು? संभल नहीं, पूरे हिंदुस्तान में रोड पर नमाज अदा की जाएगी इंशाल्लाह। ಈ ಅನುಮಾನಗಳು ನಿಜ ಆಗೋಷ್ಟೊತ್ತಿಗೆ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಳೋ ಅವಶ್ಯಕತೆ ಐತಿ. ಇತ್ತೀಚಿನ ದಿನದಾಗ ರಸ್ತೆ ಮ್ಯಾಲ ನಮಾಜ್ ಮಾಡೋರ ಸಂಖ್ಯೆ ಹೆಚ್ಚಾಗತೈತಿ. ದಿಢೀರಂತನ ರೋಡ್ ಮೇಲೆ ನಮಾಜ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಇಂತಹ ಪ್ರವೃತ್ತಿ ದೇಶದಾಗ ದಿನದಿಂದ ದಿನಕ್ಕೆ ಹೆಚ್ಚಾಕೋದ ಹೊಂಟೈತಿ. ಇಂತಹ ಕೆಲಸಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗತೈತಿ ಅನ್ನೋ ಆರೋಪಗಳನ್ನು ಅದಾವ. ಇಂತಹ ಪ್ರವೃತ್ತಿಗಳನ್ನ, ನಡವಳಿಕೆಗಳನ್ನ ಧಾರ್ಮಿಕ ಸ್ವಾತಂತ್ರ್ಯದ ಹೆಸರು ಹೇಳಿ ಸಮರ್ಥನೆ ಮಾಡ್ಕೊಳಕತ್ತಾರ. ಆದ್ರ ಇತ್ತೀಚೆಗೆ ಒಂದ್ ಸ್ವಲ್ಪ ಬೆಳವಣಿಗೆಗಳು ಕಂಡಾವ. ಕೆಲವೊಂದು ವಿದ್ಯಮಾನಗಳನ್ನ ನೋಡಿದ್ರ ಇದು ಹಿಡನ್ ಅಜೆಂಡಾ ಅಂತ ಅನ್ಸಾಕತ್ತೈತಿ. ಇದೇನು ರೋಡ್ ಮೇಲೆ ನಮಾಜ್ ಮಾಡ್ತಾರಲ್ರಿ, ಇದ್ರ ಹಿಂದೆ ಒಂದು ಅಜೆಂಡಾ ಕೆಲಸ ಮಾಡಾಕತ್ತೈತಿ ಏನೋ ಅನುಮಾನ ಬರಾಕತ್ತಾವ. ಅದೇನ್ ಅನುಮಾನ ಹೇಳ್ತನು. ಅದಕ್ಕಿಂತ ಮೊದಲ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಹೈದರಾಬಾದ್ನ ಯೂಟ್ಯೂಬರ್ ಮತ್ತ ಇನ್ಫ್ಲುಯೆನ್ಸರ್ ಸೈಯದ್ ಅಯ್ಯೂಬ್ ಅನ್ನೋ ವ್ಯಕ್ತಿ ಸ್ವಲ್ಪ ವಿಡಿಯೋಗಳನ್ನ, ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಾಗ ಹಂಚ್ಕೊಂಡಾರ. ಇವರಿಗೆ 20 ಲಕ್ಷಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಅದಾರ. ಆ ಫಾಲೋವರ್ಸ್ಗಳಿಗೆ ಇವ್ರು ಏನ್ ಹೇಳಿದ್ರು ಅಂದ್ರ, ರೋಡ್ ಮೇಲೆ ನಮಾಜ್ ಮಾಡ್ರಿ, ಏನೂ ತಪ್ಪಿಲ್ಲ ಅನ್ನೋ ಮಾತುಗಳನ್ನ ಹೇಳಿ ಪ್ರಚೋದನೆ ನೀಡೋ ಕೆಲಸ ಮಾಡಾಕತ್ತಾರ. ವಾರಣಾಸಿ ರಸ್ತೆ ಮೇಲೆ ಅಷ್ಟೇ ಅಲ್ರಿ, ದೇಶದುದ್ದಕ್ಕೂ ರೋಡ್ ಮೇಲೆ ನಮಾಜ್ ಮಾಡ್ರಿ, ಅದು ನಿಮ್ಮ ಹಕ್ಕು ಅಂತ ಅನ್ಕೊಡ್ರಿ ಅನ್ನೋ ರೀತಿ ಈತ ಮಾತಾಡಕತ್ತಾರ. संभल नहीं, पूरे हिंदुस्तान में रोड पर नमाज अदा की जाएगी इंशाल्लाह। ईदगाह फुल हो गए तो रोड पर मुसलमान आकर नमाज पढ़ेंगे। किसी की माँ जनी तो इंशाल्लाह मुसलमानों को रोक कर दिखाएगी। रोड पर नमाज पढ़ने नहीं देंगे, रोड पर नमाज पढ़ेंगे तो हम केसेस बुक करेंगे, हम जेलों में डालेंगे। ये धमकियां दूसरों को दे लेना, मुसलमान ये धमकियों से डरने वाला नहीं है। इंशाल्लाह बड़ी तादाद में ईद की नमाज अदा की जाएगी। ಈ ರೀತಿ ಮುಸ್ಲಿಮರಿಗೆ, ಮುಸ್ಲಿಂ ಯುವಕರಿಗೆ ಈತ ಕರೆ ಕೊಡೋದ್ರ ಮೂಲಕ ಏನನ್ನ ಪ್ರೂವ್ ಮಾಡಕ್ ಹೊಂಟಾರ ಅಂದ್ರ, ಕಾನೂನು ಆಗ್ಲಿ ಇನ್ನೊಂದೇನೋ ಆಗ್ಲಿ ನಮಗ್ ಅದ್ರ ಬಗ್ಗೆ ಕಾಳಜಿ ಇಲ್ಲ, ಅದ್ರ ಬಗ್ಗೆ ನಮಗೇನು ಆಗ್ಬೇಕಾಗಿಲ್ಲ, ಕಾನೂನನ್ನ ಮೀರಿ ನಮಗೊಂದು ಅಸ್ತಿತ್ವ ಐತಿ ಅಂತ ಪ್ರದರ್ಶನ ಮಾಡೋ ಕೆಲಸ ಇದು. ಬರೀ ಈತನ ವಿಡಿಯೋ ಅಷ್ಟ ಅಲ್ರಿ, ಇನ್ನೊಂದು ವಿಡಿಯೋ ವೈರಲ್ ಆಗಿತ್ತು. ಪವಿತ್ರ ಗಂಗಾ ನದಿಯ ಮೇಲೆ ಇಫ್ತಾರ್ ಕೂಟ ಇಟ್ಕೊಂಡಿದ್ರು ಕೆಲವೊಂದು ಮುಸ್ಲಿಂ ಯುವಕರು. ದೋಣಿಯನ್ನ ಇವರು ಇಫ್ತಾರ್ ಕೂಟ ಮಾಡಕ್ಕಂತ ನಾವು ಬುಕ್ ಮಾಡ್ಕೊಂಡು ಇಫ್ತಾರ್ ಕೂಟವನ್ನ ಚಲಿಸೋ ದೋಣಿ ಒಳಗ ನಡೆಸಿದ್ರು. ಆ ಬೋಟ್ ಒಳಗೆ ಇವರು ಆಹಾರವನ್ನ ಸೇವಿಸಿ ತಮ್ಮ ಇಫ್ತಾರ್ ಕೂಟವನ್ನ ಯಶಸ್ವಿಗೊಳಿಸಿದ್ರು. ಚಿಕನ್ ಬಿರಿಯಾನಿ, ಮಟನ್ ಅಂತ ನಾನ್ ವೆಜಿಟೇರಿಯನ್ ಫುಡ್ ಅನ್ನ ಅದ್ರಲ್ಲಿ ತಿಂದು ಮೂಳೆಗಳನ್ನ, ಕಸವನ್ನ ಗಂಗಾ ನದಿ ಒಳಗ ಬಿಟ್ಟಿದ್ರು. ಈ ತರ ಇವರು ಮಾಡೋದನ್ನು ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹರಿಬಿಟ್ಟಿದ್ರು. ಏನು ಮೆಸೇಜ್ ಕೊಡಕ್ಕೆ ಇವ್ರು ಹೊಂಟಿದ್ರು? ಸೋಷಿಯಲ್ ಮೀಡಿಯಾದಾಗ ಅದನ್ನ ಕಳಿಸೋದ್ರ ಮುಖಾಂತರ ಯಾವ ಸಂದೇಶವನ್ನ ಯಾರಿಗೆ ಕೊಡಕ್ ಹೊಂಟಿದ್ರು? ಇಲ್ಲಿ ಹಿಂದೂಗಳ ಭಾವನೆಗೆ ಘಾಸಿಗೊಳಿಸ್ಲೇಬೇಕು ಅಂತ ಇವರು ಪಣ ತೊಟ್ಟಂಗಿದ್ರು. ಹಂಗಾಗಿ ಹಿಂದೂಗಳ ಭಾವನೆಗೆ ಧಕ್ಕೆನೂ ತಂದ್ರು. ಅದ ಬ್ಯಾರೆ ರಾಜ್ಯದಾಗ ಈ ರೀತಿ ಏನಾರ ಕೃತ್ಯಗಳು ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಪವಿತ್ರ ನದಿಯನ್ನ ಕಲುಷಿತ ಮಾಡೋ ವ್ಯವಸ್ಥೆ ಏನಾದ್ರು ಇವ್ರು ಮಾಡಿದ್ರು ಅಂದ್ರ ಆರಾಮಾಗಿ ತಿರ್ಗಾಡ್ಕೊಂಡಿರ್ತಿದ್ರು. ಬಟ್ ಇವ್ರು ಮಾಡಿದ್ದು ಯಾವ ರಾಜ್ಯದಾಗ ಹೇಳ್ರಿ? ಯೋಗಿ ಅವರ ರಾಜ್ಯದಾಗ. ಈ ರೀತಿ ಕೃತ್ಯ ಮಾಡಿದ್ದಕ್ಕಾಗಿ ಈಗ UP ಪೊಲೀಸರು ಇವ್ರನ್ನ ಹಿಡ್ಕೊಂಡು ಹೋಗಿ ಒಳಗ್ ಹಾಕ್ಯಾರ. ಪೊಲೀಸ್ ಇವ್ರನ್ನ ಜೈಲ್ಗೆ ಹಾಕಿ ಮಾಡಿದ ತಪ್ಪಿನ ಅರಿವಾಗೋ ಹಂಗ ಮಾಡ್ಯಾರ. ಇದಷ್ಟ ಅಲ್ರಿ, ಆ ಅಯ್ಯೂಬ್ ಅನ್ನೋರೇನು ಸೋಷಿಯಲ್ ಮೀಡಿಯಾದಾಗ ರೋಡ್ ಮೇಲೆ ನಮಾಜ್ ಮಾಡ್ರಿ ಅಂತ ಹೇಳಿದ್ರಲ್ಲ, ಆತ ಈ ಹಿಂದೆ ಜೈಲು ವಾಸ ಅನುಭವಿಸಿದ್ದ. ಗಾಜಾ ಪಟ್ಟಿ ಒಳಗ್ ನರಳಾಕತ್ತಿರೋ ಮಂದಿಗೋಸ್ಕರ ಭಾರತದಾಗ ಹಣ ಸಂಗ್ರಹಣೆ ಮಾಡಿದ್ದ. ಸಂಗ್ರಹಣೆ ಮಾಡಿ ಗಾಜಾಗ ಹೋಗಿ ಕೊಟ್ಟು ಬಂದಿರ್ಲಿಲ್ರಿ, ತನ್ನ ಸ್ವಂತ ಖರ್ಚಿಗಾಗಿ ಬಳಕೆನೂ ಮಾಡ್ಕೊಂಡಿದ್ದ. ತನ್ನ ಬಳಕೆಗೆ ಬಳಸ್ಕೊಂಡಿದ್ದ ಅನ್ನೋದ್ಕಿನ್ನ ಈ ರೀತಿ ಕರೆ ಕೊಡೋದ್ರ ಮೂಲಕ ರೋಡ್ ಮೇಲೆ ನಮಾಜ್ ಮಾಡ್ರಿ, ಇದೇ ರೀತಿ ಮಾಡ್ರಿ ಅಂತೆಲ್ಲ ಹೇಳ್ತಾರಲ್ಲ, ಒಂದು ವೇಳೆ ಆ ಹಣ ಏನಾದ್ರೂ ಈ ರೀತಿ ರೋಡ್ ಮೇಲೆ ನಮಾಜ್ ಮಾಡೋರ್ಗೆ ಯೂಸ್ ಆಗಾಕತ್ತೈತೇನು ಅನ್ನೋ ಅನುಮಾನ ಹೆಚ್ಚಾಗಕತ್ತಾವ.
ಈ ರೀತಿಯ ಅನುಮಾನವನ್ನ ಹಿಂದೂ ಸಂಘಟನೆಗಳು ಕೂಡ ವ್ಯಕ್ತಪಡಿಸಕತ್ತಾವ. ಸಾರ್ವಜನಿಕರು ಓಡಾಡೋ ಜಾಗದಾಗ ರೋಡ್ಗಳೊಳಗ ಬೇಕಂತಾನೆ ನಮಾಜ್ ಮಾಡೋದು, ಅವರಿಗೆ ಕಿರಿಕಿರಿ ಉಂಟು ಮಾಡೋದು, ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನಾನ್ ವೆಜ್ ಸೇವನೆ ಮಾಡಿ ಅವರ ಭಾವನೆಗೆ ಧಕ್ಕೆ ತರೋದು, ಇವೆಲ್ಲ ನೋಡ್ತಿದ್ರ ಬಹಳ ಆಕಸ್ಮಿಕ ಅಂತ ಅನ್ಸೋದೇ ಇಲ್ಲ. ಬಹುಸಂಖ್ಯಾತ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡೋದು, ಇಲ್ಲಾಂದ್ರ ಸಾರ್ವಜನಿಕ ಸ್ಥಳಗಳನ್ನ ಅತಿಕ್ರಮಣ ಮಾಡ್ಕೊಂಡು ನಮ್ಮ ಶಕ್ತಿ ಏನೈತಿ ನೋಡ್ರಿ ಅಂತ ತೋರಿಸ್ಕೊಡೋದು, ಒಟ್ನಾಗ ಎಲ್ಲರ ಮೇಲೆ ಒಂದ್ ರೀತಿ ಮಾನಸಿಕ ಒತ್ತಡ ಹೇರೋ ಹಿಡನ್ ಅಜೆಂಡಾ ಐತೇನು? ಈ ರೀತಿಯ ಪ್ರಶ್ನೆ ಸಾರ್ವಜನಿಕರಿಂದ ಎಲ್ಲರಿಗೂ ಕಾಡಕತ್ತೈತಿ. ಈ ಅನುಮಾನ ನಿಜ ಆಗೋದು ಅಥವಾ ಇನ್ನಷ್ಟು ಬಲ ಆಗೋ ಮುಂಚೆ ಆಡಳಿತ ವ್ಯವಸ್ಥೆ ಎಚ್ಚೆತ್ಕೊಳ್ಬೇಕಾಗಿರೋ ಅವಶ್ಯಕತೆ ಐತಿ.